ಎಲ್ಲ ತಾಯಂದಿರಿಗೂ, ಪೂಜನೀಯ ತಂದೆಯಂದಿರಿಗೂ, ಸಹೋದರರಿಗೂ, ಎಲ್ಲ ಬಂಧು ಮಿತ್ರರಿಗೂ ಶರಣು ಶರಣಾರ್ಥಿಗಳು. ಈ ಒಂದು ಮಹಾಲಕ್ಷ್ಮೀ ದೇವಿಯ ನೂತನ ಶಿಖರ ಬಹಳ ವಿಜೃಂಭಣೆಯಿಂದ ಎಲ್ಲ ಒಂದು ಊರಿನ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ, ಅದೇ ರೀತಿ ಊರಿನ ಒಂದು ಪ್ರಮುಖ ಬೀದಿಗಳಲ್ಲಿ, ಊರಿನ ಅಗಶಿಯಲ್ಲಿ ಒಂದು ಮಹಾಲಕ್ಷ್ಮೀ ದೇವಿಯ ಭವ್ಯವಾದ ಕಳಸ ಈಗಾಗಲೇ ಎಲ್ಲ ಪ್ರಮುಖ ರಸ್ತೆಯಲ್ಲಿ ಹಾದು ಈ ಒಂದು ತಾಯಿಯ ಮಡಿಲಲ್ಲಿ ಬಂದು ಆ ತಾಯಿಯ ಒಂದು ಶಿಖರದ ಮೇಲೆ ಬಂದು ಬಹಳ ವಿಜೃಂಭಣೆಯಿಂದ ಬಂದು ಆ ಒಂದು ಶಿಖರ ಕುಂತಿದೆ. ಈ ಒಂದು ಶಿಖರದ ನಿರ್ಮಾಣಕ್ಕೆ ಎಷ್ಟೋ ಕಾಣದ ಕೈಗಳು ಇರ್ತಾವ, ಹಾಗೆ ಕಂಡಿರುವ ಕೈಗಳು ಇರ್ತಾವ. ಈ ಒಂದು ಮಹಾಲಕ್ಷ್ಮಿಯ ದೇವಿ ಶಿಖರ, ಈ ಒಂದು ಶಿಖರವನ್ನು ನಿರ್ಮಿಸಬೇಕಂತೇಳಿ ಅನೇಕ ವರ್ಷಗಳಿಂದ ಎಲ್ಲ ಹಿರಿಯರು ಒಂದು ಬಹಳ ಶ್ರಮವನ್ನ ಆಗ್ತಾ ಬರ್ತಿದ್ರು. ಅವರ ಎಲ್ಲ ಶ್ರಮ ಈ ಒಂದು ವರ್ಷದಲ್ಲಿ ಈಡೇರದೆ ಹೇಳಕ್ ಬಹಳ ಇಷ್ಟಪಡ್ತೇನೆ ನಾನು. ಅದೇ ರೀತಿ ಇನ್ನೊಬ್ಬ ಪ್ರಮುಖ ವ್ಯಕ್ತಿಯ ವಿಚಾರವಾಗಿ ಹೇಳಬೇಕಾಗ್ತೈತಿ. ಊರಿನ ಯಾವ್ದಾದ್ರೂ ಒಂದು ದೇವಸ್ಥಾನವಿರಲಿ, ಏನಾರೇ ಒಂದು ಪ್ರಮುಖವಾದ ಕಾರ್ಯಕ್ರಮಗಳಿರ್ಲಿ, ಆ ಒಬ್ಬ ವ್ಯಕ್ತಿಯ ಕೈ ಇರ್ಲಿಲ್ಲ ಅಂದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಾಗಿಲ್ಲ. ಅಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಚಿದಾನಂದ ಬಡಿಯರ್ ಅಂತ ಹೇಳಕ್ ಬಹಳ ಹೆಮ್ಮೆ ಪಡ್ತೀನಿ. ಈ ಒಂದು ಊರಿಗೆ ಸಿಕ್ಕಂತ ಬಹಳ ಅದ್ಭುತ ವ್ಯಕ್ತಿಯು, ಸಕಲ ಕಲಾ ವಲ್ಲಭ ಒಂದು ಚಿದಾನಂದ ಬಡಿಯರ್ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಹಾಗೆ ಈ ಒಂದು ಕಾರ್ಯಕ್ರಮದ ನೂತನ ಕಟ್ಟಡಕ್ಕೆ ಹಾಗೂ ಒಂದು ಶಿಖರಕ್ಕೆ ಎಲ್ಲರೂ ತಮ್ಮ ತನು ಮನ ಧನದಿಂದ ಎಲ್ಲರೂ ಸಹಾಯವನ್ನ ಮಾಡಿದರೆ, ಇದೇ ರೀತಿ ನಂದಗಾಂವ್ ಗ್ರಾಮದ ಎಲ್ಲ ಗುರು ಹಿರಿಯರು, ತಾಯಂದಿರು ಇನ್ನೂ ಹೆಚ್ಚಿನ ಒಂದು ಸಹಾಯ ದಾನ ಧರ್ಮಗಳನ್ನ ಮಾಡ್ಕೊಳ್ತಾ ಈ ಊರಿನ ಯಶಸ್ಸನ್ನ ಎಲ್ಲರೂ ಒಂದು ನಂದಗಾಂವ್ ಗ್ರಾಮ ಯಾವ ರೀತಿ ಇದೆಪ್ಪ ಅಂದ್ರೆ, ಈ ಊರಿನೊಳಗೆ ಇಂಥ ಒಂದು ದೇವಸ್ಥಾನ ಇಲ್ಲ ಇದ್ರೂ ಕೂಡ ಇಂಥ ದೇವಸ್ಥಾನಕ್ಕೆ, ಈ ಊರಿನ ಯಾವುದೇ ದೇವಸ್ಥಾನಕ್ಕೆ ಯಾವುದೇ ಕುಂದು ಕೊರತೆಗಳಾಗದಂತೆ ಎಲ್ಲ ಊರಿನ ಗುರು ಹಿರಿಯರು ನೋಡ್ಕೊಂಡು ಬರ್ಬೇಕಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ ನಾನು. ಇವತ್ತಿನ ದಿನ ಶುಕ್ರವಾರ ದಿನ, ಅದಕ್ಕೆ ಒಂದು ದಿನ ಕೈಲಾಸದೊಳಗ ಮಹಾಲಕ್ಷ್ಮೀ ದೇವಿ ಕುಂತಿರ್ತಾಳಂತ. ಮಹಾಲಕ್ಷ್ಮೀ ದೇವಿ ಕುಂತಿರ್ತಾಳಂತ. ಆ ಕುಂತಿರ್ಬೇಕಾದ್ರ ಸಂದರ್ಭದೊಳಗ ಶನಿದೇವರು ಬಂದ ಮಹಾಲಕ್ಷ್ಮಿನ ಕೇಳ್ತಾನಂತ. ಏನಂತ ಕೇಳ್ತಾನಂತ, ನೋಡು ಲಕ್ಷ್ಮಿ, ನಿನಕಿಂತ ನಾನ ಬಹಳ ಸುಂದರವಾಗಿದನು ಅಂತಾನ. ಅದಕ್ಕೆ ಮಹಾಲಕ್ಷ್ಮಿ ಹೇಳ್ತಾಳಂತ, ನೀ ಹೆಂಗ ಸುಂದರವಾಗಿರ್ತಿ, ನಿನಗಿಂತ ಲಕ್ಷ್ಮಿ ಆದಂತ ನಾ ಸುಂದರವಾಗಿ ಅದನ್ನು ಅಂತಾಳ. ಅದಕ್ಕೆ ಇಬ್ಬರು ನಡು ಬಹಳ ವಾದ ವಿವಾದ ಆಕೈತಂತ. ಮಹಾಲಕ್ಷ್ಮೀ ದೇವಿ ಜೋಡಿ ಹಾಗೂ ಶನಿ ಮಹಾತ್ಮನ ಜೋಡಿ ಬಹಳ ವಾದ ವಿವಾದ ಆಕೈತಂತ. ಹಂಗ ಇಬ್ಬರು ಜೋಡಿ ವಾದ ವಿವಾದ ಆಗ್ಬೇಕಾದ್ರೆ ಇದು ನ್ಯಾಯ, ಎಷ್ಟೋ ದೇವಾನ ದೇವತೆಗಳು ಬಂದ್ರೆ ಈ ನ್ಯಾಯ ಬಗೆಹರಿಯಾರಂಗಿಲ್ಲ. ಅದಕ್ಕೆ ಇಬ್ಬರು ದೇವರು ಏನ್ ಮಾಡ್ತಾರಂತ, ಹಿಂಗಾದ್ರೆ ಇದು ನ್ಯಾಯ ಬಗೆಹರಿಯಾಗಿಲ್ಲ, ನಮ್ಮ ಕೈಲಾಸದ ಅಧಿಪತಿ ಆಗಿರುವ ಪರಮಾತ್ಮನ ಬಳಿ ಹೋಗುನು, ಅವನ ಬಳಿ ಹೋಗಿ ನಮ್ಮ ಇಬ್ಬರೊಳಗೆ ಯಾರು ಬಹಳ ಸುಂದರವಾಗಿದ್ದಾರ ಅವನಂತಲೇ ಹೋಗಿ ನ್ಯಾಯವನ್ನ ತೀರ್ಮಾನ ಮಾಡೋಣ ಅಂತೇಳಿ ಇಬ್ಬರು ಕೂಡ ಪರಮಾತ್ಮನ ಬಳಿ ಹೋಗ್ತಾರಂತ. ಹೋಗಿ ಪರಮಾತ್ಮ ಅಲ್ಲಿ ತಪಸ್ಸಿಗಂತ ಕುಂತಿರ್ತಾನಂತ. ಕುಂತಿರ್ಬೇಕಾದ್ರೆ ಇಬ್ರು ಶನಿ ಮಹಾತ್ಮ ಹಾಗೂ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡಿ ಅವನಲ್ಲಿ ಪರಮಾತ್ಮನಲ್ಲಿ ಕೇಳ್ತಾರಂತ, ಪರಮಾತ್ಮ ನಮ್ದೊಂದು ದೊಡ್ಡ ನ್ಯಾಯ ಐತೆಪ್ಪ, ಈ ನ್ಯಾಯವನ್ನ ನೀನು ಬಗೆಹರಿಸ್ಬೇಕ ಅಂತ ಕೇಳ್ತಾರಂತ. ಅದಕ್ಕೆ ಪರಮಾತ್ಮ ಹೇಳ್ರಿ ನಿಮ್ಮ ನ್ಯಾಯ ಏನೈತೆ ಅಂತಾನಂತ. ಅದಕ್ಕ ಹೇಳ್ತಾರಂತ ಅವರು, ನಮ್ಮಿಬ್ಬರೊಳಗ ಯಾರು ಬಹಳ ಅತಿ ಸುಂದರವಾಗಿದ್ದೀವಿ ನೀ ಹೇಳ್ಬೇಕಪ್ಪ ಅಂತಾರಂತ. ಅದಕ್ಕೆ ಪರಮಾತ್ಮಗ ಏನ್ ಹೇಳ್ಬೇಕು ಗೊತ್ತಾಗಿಲ್ಲ. ಆಗ ಪರಮಾತ್ಮ ಬಹಳ ವಿಚಾರ ಮಾಡಿ ಏನ್ ಮಾಡ್ತಾನಂತ, ತಪಸ್ಸಿಗೆ ಕುಂತಂತ ಜಾಗದಿಂದ ಒಂದು 100 ಮೀಟರ್ ಮುಂದೆ ಹೋಗಿ ಒಂದು ಗೆರೆಯನ್ನು ಹಾಕಿ ಬರ್ತಾನಂತ. ಗೆರೆಯನ್ನು ಹಾಕಿ ಬಂದ ಹೇಳ್ತಾನಂತ, ನೀವಿಬ್ರು ಈಗ ಹೊಡ್ಕೊತ ಹೋಗ್ರಿ, ಯಾರು ಹೊಡ್ಕೊತ ಹೋಗಿ ಮೊದಲು ಬಂದ ನನ್ನ ಮುಡ್ತಿರ್ಲ ಅವಾಗ ಹೇಳ್ತೇನೆ ನಾ ಅಂತಾನ. ಅದಕ್ಕಾಗ್ಲಿ ಅಂತೇಳಿ ಶನಿ ಮಹಾತ್ಮ ಮತ್ತು ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಒಂದು ಮಾತಿಗೆ ಬೆಲೆಯನ್ನು ಕೊಟ್ಟ ಇಬ್ರು ಓಡಾಕ್ ಚಾಲು ಮಾಡ್ತಾರಂತ. ಓಡಿ ಹೋಗಿ ಮತ್ತೆ ಹೊಡ್ಕೊತ ಪರಮಾತ್ಮನಂತಲ್ಲಿ ಬರ್ತಾರಂತ. ಇಬ್ರು ಏಕಕಾಲಕ್ಕೆ ಓಡಿ ಹೋಗಿ ಏಕಕಾಲಕ್ಕೆ ಬಂದು ನಿಂದಿರ್ತಾರಂತ. ಅದಕ್ಕೆ ಪರಮಾತ್ಮಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ ಅಂತ. ಅವ್ರು ಅದ್ರ ಕೇಳ್ತಾರಂತ, ಹೇಳ್ರಿ ನಮ್ಮಿಬ್ಬರೊಳಗ ಯಾರು ಅತಿ ಸುಂದರವಾಗಿದ್ದೀವಿ ನೀವು ಹೇಳ್ರಿ ಅಂತೇಳಿ. ಅದಕ್ಕೆ ಪರಮಾತ್ಮ ಮತ್ತೆ 5 ನಿಮಿಷ ವಿಚಾರವನ್ನ ಮಾಡಿ ಮತ್ತೊಂದು 100 ಮೀಟರ್ ಮುಂದೆ ಹೋಗಿ ಮತ್ತೊಂದು ಗೆರೆಯನ್ನು ಹಾಕಿ ಬರ್ತಾನಂತ. ಈಗ ಓಡಿ ಹೋಗಿ ಓಡ್ಕೊತ ಬರ್ರಿ, ಯಾರು ನಿಮ್ಮಿಬ್ಬರೊಳಗೆ ಸುಂದರವಾಗಿದ್ದೀವಿ ಅಂತ ಹೇಳ್ತಾನಂತ. ಅದಕ್ಕೆ ಆಯ್ತು ಅಂತೇಳಿ ಮತ್ತೆ ಓಡ್ಕೊತ ಹೋಗಿ ಓಡ್ಕೊತ ಬರ್ತಾರಂತ. ಮತ್ತೆ ಓಡ್ಕೊತ ಹೋಗಿ ಬಂದ ಪರಮಾತ್ಮನ ಕೇಳ್ತಾರಂತ, ಹೇಳಪ್ಪ ಪರಮಾತ್ಮ, ಈಗ ನಮ್ಮಿಬ್ಬರೊಳಗೆ ಯಾರು ಅತಿ ಸುಂದರವಾಗಿದ್ದೀವಿ ಹೇಳಬೇಕು ನೀವು ಅಂತೇಳಿ ಬಹಳ ಒಂದು ವಾದವನ್ನು ಮಾಡಿದಾಗ ಪರಮಾತ್ಮ ಹೇಳ್ತಾನಂತವ. ಏನ್ ಹೇಳ್ತಾನಂದ್ರ, ಮೊದಲೇ ಹೇಳ್ಬೇಕಲ್ಲ ಪರಮಾತ್ಮನ ವಿಚಾರ ಮಾಡಿ.
ಪರಮಾತ್ಮನು ಬಹಳ ವಿಚಾರ ಮಾಡಿ ಹೇಳ್ತಾನಂತ. ಈಗ ಶನಿದೇವರು ಏನಾರೇ ಬಹಳ ಸುಂದರವಾಗಿ ಇದಾನಂತ ಹೇಳಿದ್ರ ಲಕ್ಷ್ಮಿಗೆ ಸಿಟ್ಟು ಬರ್ತೈತಿ. ಅವಾಗ ಪರಮಾತ್ಮನಿಂದ ಲಕ್ಷ್ಮಿ ದೂರ ಆಗಿಬಿಡ್ತಾಳ. ಏನಾರ ಲಕ್ಷ್ಮಿ ಸುಂದರವಾಗಿದಾರ ಅಂತ ಹೇಳಿದ್ರೆ ಶನಿ ಬೆನ್ನ ಹತ್ತಿ ಬಿಡ್ತಾನ. ಅದಕ್ಕೆ ಪರಮಾತ್ಮ ಬಹಳ ಒಂದು ಸುಂದರವಾಗಿ ಹೇಳ್ತಾನಂತ, ಹೋಗು ಮುಂದ ಶನಿ ದೇವರು ಚಂದ ಕಂಡ, ಹೋಗು ಮುಂದ ಶನಿ ದೇವರು ಚಂದ ಕಂಡ, ಬರು ಮುಂದ ಲಕ್ಷ್ಮಿ ಚಂದ ಕಂಡ್ಲು ಅಂತ ಹೇಳ್ತಾನಂತವ. ನೋಡ್ರಿ, ಈ ಮಾತಿನೊಳಗೆ ಎಷ್ಟು ಅರ್ಥ ಐತಿ. ಪರಮಾತ್ಮ ಎಷ್ಟು ಒಂದು ವಿಚಾರ ಮಾಡಿ ಹೇಳ್ತಾನಂದ್ರ, ಈಗ ನಾವು ನೀವೆಲ್ಲ ಒಂದು ಮನಿಯೊಳಗೆ ಇರ್ತೀವಿ. ಈಗ ನಮ್ಮ ಮನೆಗೆ ಏನಾರ ಶನಿ ಬತ್ತಂದ್ರೆ ಏನಂತ ಹೇಳ್ತೀವಿ ನಾವು? ಯಪ್ಪ ಶನಿ ಬತ್ತಪ್ಪ, ಯಾವಾಗ ಇದು ಬಿಟ್ಟು ಹೋಗೈತಿ ಅಂತೇಳಿ. ಅದಕ್ಕ ಎಲ್ಲರೂ ಜೀವನದೊಳಗ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಎಲ್ಲರೂ ಆ ಒಂದು ತಾಯಿಗೆ ಹಣಿಮಣಿದು ಎಷ್ಟು ಆ ಒಂದು ತಾಯಿಯನ್ನ ಪೂಜೆಯನ್ನ ಮಾಡ್ತೀವಿ. ಆದಷ್ಟು ಮಂಗಳವಾರ ಮತ್ತು ಶುಕ್ರವಾರ ದಿನ ಎಲ್ಲರೂ ಒಂದು ತುಪ್ಪದ ದೀಪವನ್ನ ಮಹಾಲಕ್ಷ್ಮಿ ತಾಯಿಯ ದೇವಿಗೆ ಸನ್ನಿಧಿಗೆ ಅರ್ಪಣೆಯನ್ನ ಮಾಡಿ ತಮ್ಮೆಲ್ಲರ ಒಂದು ಮನೆಯಲ್ಲಿರುವ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು. ಎಷ್ಟು ನಾವು ಎಲ್ಲ ಬಬಲಾದಿಗೆ ನಂದಗಾಂವಕ್ಕೆ ಸದಾಶಿವಜ್ಜನವರು ಬಂದಾರ, ಎಲ್ಲ ಕಡೆ ಪವಾಡಗಳನ್ನು ಮಾಡ್ಯಾರ. ಹಾಗೆ ನಂದಗಾಂವದೊಳಗೂ ಅನೇಕ ಪವಾಡಗಳನ್ನ ಮಾಡ್ಯಾರ. ಆದ್ರೂ ಬಬಲಾದಿ ಅವರು ಬಂದ್ರ ಏನಂತ ತಿಳ್ಕೊಂಡ್ಬಿಡ್ತಾರ, ಬಬಲಾದಿ ಸದಾಶಿವಜ್ಜ ಬಂದ್ರೆಲ್ಲ ಬರ್ತಿದ್ದಂತ, ಬರಂಟ್ಲಿ ಎಲ್ಲಾರು ಹೇಳ್ತಿದ್ರಂತ, ಬಬಲಾದಿ ಸದಾಶಿವ ಬಹಳ ಕುಡಿತಾನಿವ, ಇವನ ಬೆನ್ನ ಯಾಕೆ ಹತ್ತಿರಪ್ಪ ಅಂತೇಳಿ. ಹಿಂಗೆಲ್ಲ ಬಹಳ ಕಡೆ ಆಗ್ಯಾವ ಇವು. ಆ ಸದಾಶಿವಜ್ಜನವರು ತೀರ್ಥ ಪ್ರಸಾದವನ್ನ ಮಾಡ್ತಿದ್ರು. ಯಾವುದಕ್ಕಾಗಿ ತೀರ್ಥ ಪ್ರಸಾದವನ್ನ ಮಾಡ್ತಿದ್ರು? ಅವರೆಲ್ಲ ಇವರು ಕಟ್ಟಿಗಳದಾವ, ಕಟ್ಟಿದಾವಲ್ರಿ ಮನಿ ಮುಂದ. ಆ ಕಟ್ಟಿ ಮೇಲೆಲ್ಲ ಸದಾಶಿವಜ್ಜನವರು ಕುಂತು ಕುಡ್ದು ಹೋಗ್ಯಾರ. ಅದೇ ರೀತಿ ನಿಮ್ಮೆಲ್ಲ ಯಜಮಾನರು ಕುಂತು ಕುಡಿತಿರ್ತಾರ, ಅಥವಾ ನಿಮ್ಮ ಮಕ್ಕಳು ಬಂದು ಕುಂತು ಕುಡಿತಿರ್ತಾರ. ಆ ಸದಾಶಿವಜ್ಜನವರು ಕುಂತು ಕುಡ್ದಂತ ಕಟ್ಟಿಗಳವ ಏನಾಗ್ಯಾವ? ಅವೆಲ್ಲ ಪಾದಗಟ್ಟಿಗಳೇ ಆಗ್ಯಾವ. ನೀವೆಲ್ಲ ಕುತ್ತು ಕುಡಿ ಕಟ್ಟಿ ಏನಾಗ್ಯಾವ ಇವು? ಏನಾರ ಪಾದಗಟ್ಟೆ ಆಗ್ಯಾವ? ನೀವು ಪಾದಗಟ್ಟೆ ಹಾಕಿದ್ದು ಅಂದ್ರೆ ನೀವು ಕುಡೀರಿ, ನಾವು ತಾಯಿ ಹತ್ತಲಿ ಕೇಳ್ಕೊಳ್ತೀವಿ ನಾವು. ಅವರೆಲ್ಲ ಯಾಕೆ ಕುಡಿತಿದ್ರು ಅಂದ್ರೆ ತಮ್ಮ ಸಿದ್ಧಿ ಸಾಧನೆ ಸಂಬಂಧ ತಮ್ಮ ಮನಸ್ಸು ಆ ಕಡೆ ಈ ಕಡೆ ಓದಾಡಬಾರ್ದಂತೇಳಿ ತಮ್ಮ ಮನಸ್ಸು ತಮ್ಮಲ್ಲೇ ಕೇಂದ್ರೀಕೃತವಾಗಿರ್ಬೇಕಂತೇಳಿ ತಮ್ಮ ಸಿದ್ಧಿಯನ್ನ ಸಾಧನೆ ಸಂಬಂಧ ಕುಡಿತಿದ್ರು ಅವರು. ನೀವು ಏನಾರ ಸಿದ್ಧಿ ಮಾಡೋರಿದ್ರೆ ಕುಡೀರಿ, ನಾವು ಬಬಲಾದೇವ್ರು ಬಂದು ನಿಮಗೆಲ್ಲ ಶರಣಾಗ್ತೀವಿ. ನಾವು ನಿಮ್ಮ ಅನೇಕ ಪಾದಗಟ್ಟೆಗಳನ್ನ ಕಟ್ತೀವಿ. ನಿಮ್ಮ ದೊಡ್ಡ ಜಾತ್ರೆಗಳನ್ನ ಮಾಡೋನು. ಪಾದಗಟ್ಟೆ ನೀವು ಕುತ್ತು ಕುಡ್ದಂತ ಕಟ್ಟೆಗಳ ಪಾದಗಟ್ಟೆ ಮಾಡ್ಕೊಂಡು ಆ ಪಾದಗಟ್ಟೆ ಯಂತ್ರ ಜಾತ್ರೆಯನ್ನ ಮಾಡೋಣ. ಯಾಕೆ ಈ ಮಾತನ್ನ ಹೇಳಾಕತ್ತೀನಿ ಅಂದ್ರ, ಈಗಿನ ಕಾಲದೊಳಗ ಯುವಕರೆಲ್ಲರೂ ಬಹಳ ದಾರಿ ತಪ್ಪುವ ವಿಚಾರವನ್ನ ಮಾಡಕತ್ತಾರ. ಬಬಲಾದಿಗೆ ಬರೋದು ಅಥವಾ ಬೇರೆ ಕಡೆಗೆ ಹೋಗುವುದು, ಆ ಸದಾಶಿವಜ್ಜನ ಹೆಸರಲ್ಲಿ ತೀರ್ಥ ಪ್ರಸಾದವನ್ನ ಜಾಸ್ತಿ ಮಾಡೋದು, ಈ ರೀತಿಯಾದಂತಹ ಒಂದು ಕಾರ್ಯ ಬಹಳ ಆಗ್ತೈತಿ. ದಯಮಾಡಿ ನಾವು ಬಬಲಾದಿಯ ಪರಂಪರೆಯಿಂದ ಕೇಳಾಕತ್ತೀವಂದ್ರ ದಯಮಾಡಿ ಆದಷ್ಟು ತೀರ್ಥ ಪ್ರಸಾದವನ್ನ ಎಲ್ಲರೂ ತ್ಯಜಿಸ್ರಿ. ಹಾಗೆ ತಾವೆಲ್ಲರೂ ಇಂಥ ಒಂದು ಜಾತ್ರೆಗಳನ್ನ ನೇಮಿಸುವುದರ ಮುಖಾಂತರ, ಅನೇಕ ಕಾರ್ಯಕ್ರಮದ ಮುಖಾಂತರ, ಆಧ್ಯಾತ್ಮಿಕವಾಗಿ ಭಾವೈಕ್ಯತೆಯಾಗಿ ಅನೇಕ ಪುರಾಣಗಳನ್ನ ಕೇಳುವುದರ ಮುಖಾಂತರ ಈ ಊರಿನ ಒಂದು ಯಶಸ್ಸು ಇನ್ನೂ ಹೆಚ್ಚಿಗೆ ಆಗಲಿ. ನಾವು ಇನ್ನು ಮುಂದೆ ಅನೇಕ ಕಾರ್ಯಕ್ರಮಕ್ಕೆ ಹೋಗೋದೈತಿ. ಇವತ್ತು ನಾವು ವಿಶೇಷವಾಗಿ ಇಲ್ಲಿ 3 ಗಂಟೆಗೆ ಬರ್ಬೇಕಾಗಿತ್ತು. ಆದ್ರೂ ಒಂದು ಊರಿನ ಹಿರಿಯರು ಒತ್ತಾಯದ ಮೇರೆಗೆ ನಮಗೂ ನಂದಗಾಂವ ಗ್ರಾಮ ಅಂದ್ರೆ ಒಂದು ತವರ್ ಮನಿ ಇದ್ದಂಗಿರೋದು. ಇಲ್ಲಿ ಅವರು ಹೇಳಿದ್ರೆ ಬಿಟ್ಟು ಬರಾಕ್ ನಮಗೂ ಮನಸ್ಸು ಬರಂಗಿಲ್ಲ. ಇಲ್ಲಿ ಬರಾಂಟೆ ನಮಗ್ ನಮ್ಮ ಬಬಲಾದಿಗೆ ಹೋಗಾಕ ಮನಸ್ಸು ಬರಂಗಿಲ್ಲ. ಹಿಂಗಾಗಿ ಬಿಡ್ತೈತಿ. ಅದಕ್ಕೆ ನಾವು ಇಲ್ಲಿ ಬರೋ ಮುಂದೆ ಬಹಳ ವಿಚಾರ ಮಾಡಿ ಬಂದ್ಬಿಡ್ತೀವಿ. ನಾವು ಆದಷ್ಟು ಹೆಚ್ಚಿಗೆ ಸಮಯವನ್ನು ತಗೊಂಡ್ ಬರೋಕಂತೇಳಿ ನಾವು ಬರ್ತೀವಿ. ಆದ್ರೂ ಏನೋ ಆ ಒಂದು ದೈವ ಸಂಕಲ್ಪ ಬೇರೆ ಇರ್ತೈತಿ. ಅದಕ್ಕೆ ಈ ಒಂದು ಮಹಾಲಕ್ಷ್ಮಿಯ ಒಂದು ಪಾದ ಪಕ್ಕಜಗಳಿಗೆ ಹಣೆಮಣಿದು ಈ ಒಂದು ತಾಯಿಯ ಜಾತ್ರೆಯಲ್ಲಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಹೋದರ ಸಹೋದರಿಗೂ, ತಾಯಂದಿರಿಗೂ, ಪೂಜ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳು.